ರಾಯಚೂರು ಜಿಲ್ಲಾ ಪತಂಜಲಿ ಯೋಗ ಸಮಿತಿಯಿಂದ ಇಂದಿನಿಂದ ಒಂದು ವಾರದ ಕಾಲ ಯೋಗ ಸಪ್ತಾಹ ಹಮ್ಮಿಕೊಳ್ಳಲಾಗಿದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ನಗರದ ಎಲ್ವಿಡಿ ಕಾಲೇಜಿನಲ್ಲಿ ಒಂದು ವಾರ ಉಚಿತ ಯೋಗ ಶಿಬಿರ ನಡೆಯಲಿದೆ. ಶಿಬಿರದಲ್ಲಿ ಯೋಗ, ಪ್ರಾಣಾಯಾಮ ಮತ್ತು ವಿವಿಧ ಆಸನಗಳನ್ನು ಮಾಡುವುದರಿಂದ ಆಗುವ ಆರೋಗ್ಯ ಪ್ರಯೋಜನಗಳ ಬಗ್ಗೆ ವಿವರಿಸಲಾಗುತ್ತದೆ. ಜಿಲ್ಲಾ ಪತಂಜಲಿ ಯೋಗ ಸಮಿತಿ ಪದಾಧಿಕಾರಿಗಳಾದ ವಿಠೋಬರಾವ್, ನಾಗಾರ್ಜುನ, ಋತುರಾಜ್ ಗೌಡ ಸೇರಿದಂತೆ ಯೋಗ ಶಿಕ್ಷಕರು, ಸಾರ್ವಜನಿಕರು ಭಾಗವಹಿಸಿದ್ದರು. ಪತಂಜಲಿ ಯೋಗ ಸಮಿತಿ ಪದಾಧಿಕಾರಿ ಪರಮೇಶ ಸಾಲಿಮಠ, ಮುಂಬರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತ ಸಾರ್ವಜನಿಕರಿಗೆ ಒಂದು ವಾರ ಉಚಿತ ಯೋಗ ಶಿಬಿರ ಆಯೋಜನೆ ಮಾಡಲಾಗಿದೆ. ಆ ಮೂಲಕ ಜನರಿಗೆ ಯೋಗದ ಮಹತ್ವ ತಿಳಿಸಲಾಗುತ್ತಿದೆ ಎಂದರು. ಎಲ್ಲ ಯೋಗ ಶಿಬಿರಾರ್ಥಿಗಳಿಗೆ ಅದನ್ನು ಹೇಳಾಗ್ತಾ ಇದೆ. ದಯವಿಟ್ಟು ಎಲ್ಲರೂ ಯೋಗ ಮಾಡುವುದರಿಂದ ನಿರೋಗಗೊಳ್ತಾ ಇದ್ದೀರಿ. ಈ ಯೋಗ ಉಚಿತ, ನಿರೋಗ ಖಚಿತ ಎನ್ನುವಂತಹ ಈ ಸ್ಲೋಗನ್ನೊಂದಿಗೆ ನಾವು ಯೋಗ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಯೋಗ ಶಿಕ್ಷಕ ಶ್ರೀಪಾದ, ಯೋಗದಿಂದ ರೋಗಮುಕ್ತ ನಾಡು ಕಟ್ಟಲು ಸಾಧ್ಯವಾಗಲಿದೆ ಎಂದರು. ನಮ್ಮ ಎಲ್ವಿಡಿ ಕಾಲೇಜ್ನಲ್ಲಿ ಸಪ್ತಾಹ ನಡೀತಾ ಇದೆ. ಲಾಸ್ಟ್ 21ನೇ ತಾರೀಕು ಯೋಗ ಇಂಟರ್ನ್ಯಾಷನಲ್ ಡೇ ಅನ್ನು ಸೆಲೆಬ್ರೇಷನ್ ಮಾಡುತ್ತಾ ನಮ್ಮ ರಾಯಚೂರು ಪೂರ್ತಿಯಾಗಿ ಎಲ್ಲರೂ ಯೋಗ ಮಾಡಿ ರಾಯಚೂರು ಪೂರ್ತಿಯಾಗಿ ರೋಗಮುಕ್ತ ಆಗಬೇಕು. ಆ ಸಂಕಲ್ಪ ಬಾಬಾದ ರಾಮದೇವರನ್ನ ಅದನ್ನು ನಾವು ಸಂಕಲ್ಪವನ್ನು ಪೂರ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಗೃಹಿಣಿ ರೇಖಾ ಹಿರೇಮಠ್, ನಮ್ಮ ನಿತ್ಯ ಜೀವನದಲ್ಲಿ ಯೋಗ ಅಳವಡಿಸಿಕೊಂಡಲ್ಲಿ ರೋಗಮುಕ್ತರಾಗಬಹುದು ಎಂದರು. ಅಲ್ಲಿಂದ ನಾನು ಪ್ರಾರಂಭ ಮಾಡಿದೆ. ಮುಂಚೆ ಮಾಡ್ತಿದ್ದೆ, ವಾಕಿಂಗ್ ಮಾಡ್ತಿದ್ದೆ, ಆದರೆ ಯೋಗ ಮಾಡ್ತಿರ್ಲಿಲ್ಲ. ಆದರೆ ಯೋಗದಿಂದ ಬಾಡಿ ಅಷ್ಟು ಫ್ರೀ ಆಗಿದೆ ನಂದು. ನಾನೇ ಇನ್ನೊಬ್ಬರಿಗೆ ಹೇಳ್ಕೊಡೋ ಅಂತ ಯೋಗ ಕಲ್ತಿದ್ದೀನಿ. ಮತ್ತೋರ್ವ ಗೃಹಿಣಿ ರಾಜೇಶ್ವರಿ, ಯೋಗ ಮಾಡುವುದರಿಂದ ದೇಹ ಸದೃಢವಾಗಲಿದ್ದು ಆರೋಗ್ಯವಂತರಾಗಿರಲು ನೆರವಾಗಲಿದೆ ಎಂದರು. ನನಗೆ ಕುಂತ್ರೆ ಎದ್ದೊಳಕ್ಕೆ ಬಹಳ ತ್ರಾಸ ಆಗ್ತದೆ. ಅದಕ್ಕೆ ಮಹಿಳೆಯರಿಗೆ 40 ವರ್ಷದ ಮೇಲ್ಪಟ್ಟು ಎಲ್ಲರೂ ಯೋಗ ಮಾಡಬೇಕು ಅಂತ ನಾನು ಹೇಳ್ತೀನಿ.